ಸರ್ ತಮ್ಮದು ಯಾವ ಊರು ಸರ? ನಮ್ಮ ಸಿಂದಗಿ ತಾಲೂಕು ದಾಕೋಡ್ರಿ. ತಮ್ಮ ಹೆಸರು ಸರ? ಶರಣಗೌಡ ಪಾಟೀಲ್. ಶರಣಗೌಡ ಪಾಟೀಲ್. ಎಷ್ಟು ಅದ್ರಿ ಉಳ್ಳಾಗಡ್ಡಿ ನಿಮ್ದು ಈಗ ಬಿತ್ತಿದ್ದು? 1.5 ಎಕರೆ ಆಗ್ತದೆ. 8 ಪ್ಯಾಕೆಟ್ ರೀ. ಎಷ್ಟು ದಿವಸ ಐತ್ರಿ ಬಿತ್ತಿ ಈಗ? 3 ದಿವಸ. ಇದೇ ಮೊದಲನೇ ಸಾಲಿಗೆ ನೀವು ಪ್ರಥಮವಾಗಿ ಇದು ವಿಕ್ಟ್ರಿ ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇದ್ದೀರಿ? ಹಾಂ 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 ರೀ. ಹಾಂ ಹಾಂ ಮಾಡಿರಿ ನೀವೇ ಒಂದು ನಿಮ್ಮ ಊರಲ್ಲಿ ಮಾಡಲ್ಲ ಅಲ್ರಿ. ಯಾಕಂದ್ರೆ ಇವತ್ತು ನಾವು ರಾಸಾಯನಿಕ ಬಳಸಿ ಭೂಮಿ ಫಲವತ್ತತೆಯನ್ನು ಕೆಡಿಸಾಕತ್ತೀವಿ. ಜೊತೆಗೆ ನಾವು ತಿನ್ನೋ ಆಹಾರನೂ 30% ವಿಷಕಾರಿ ಅದ. ವಿಷಮುಕ್ತ ಭಾರತ ಮಾಡ್ಬೇಕಾಗ್ಯದ್ರಿ. ಬಟ್ ನಮಗೆ ರಾಸಾಯನಿಕ ಬಳಸಿ ಎಷ್ಟು ರಿಸಲ್ಟ್ ತೊಗೋತೀವಲ್ಲ ಅದಕ್ಕೂ ಒಳಗಂತೂ ಕಮ್ಮಿ ಅಂತೂ ರಿಸಲ್ಟ್ ಬರಲ್ಲ ರೀ. ಅಷ್ಟೇ ಬಂದರೂ ನಮ್ಮ ಭೂಮಿಯರೇ ಫಲವತ್ತತೆ ಜಾಸ್ತಿ ಆಗೋದು ಹೋಗ್ತದೆ ರೀ. ಪ್ರಥಮ ವರ್ಷದಲ್ಲಿ ಈಗ ದಿನ ದಾರು ಕುಡಿಯೋನಿಗೆ 1 ದಿವಸಕ್ಕೆ 2 ದಿವಸ 1 ಕಪ್ ಹಾಲು ಕೊಟ್ಟರೆ ರಿಸಲ್ಟ್ ಬರಲ್ಲ ರೀ. ಅವ್ನು 1 ವರ್ಷಗಟ್ಟಲೆ ಅವ್ನಿಗೆ ಪೈಲ್ವಾನ್ ಮಾಡೋಕೆ ಟೈಮ್ ಬೇಕು. ಆದರೂ 100% ರಿಸಲ್ಟ್ ಕೊಡ್ತೇನೆ ರೀ. ಯಾಕಂದ್ರೆ ನಮ್ಮದು ಒಂದು 15 ಎಕರೆ ನಿರ್ವಾಹ ಜಮೀನು. ನಾವು ಉಪಯೋಗ ಮಾಡಿ 1 ವರ್ಷ ನೋಡಿಬಿಟ್ಟು ಇದನ್ನು ನಾ ಶಾಪ್ ಮಾಡೀನಿ ಸಿಂದಗಿಯಲ್ಲಿ. ನಿಮ್ದು ಎನಿ ಟೈಮ್ ಫೋನ್ ಮಾಡಿರಿ, ನಾವು ಬರಲಿಲ್ಲ ಅಂದ್ರೆ ಬರೀ ವಿಡಿಯೋ ಮುಖಾಂತರ ನೋಡ್ರಿ ಅವಕ್ಕೆಲ್ಲ ಒಂದು ಕಲರ್ ಬೂಚಿಟ್ಟಿವಿ ರೀ. ಯಾರು ಓದ್ಲಾರ್ದಿದ್ರು ಈ ಕಲರ್ ಬೂಚಿಂದು ಎಣ್ಣೆ ಹಾಕಿ ಹೊಡಿ ಅಂದ್ರೆ ಹೊಡಿಬೋದು ಅವ್ನು ರೈತ. ಅಷ್ಟು ಸಿಂಪಲ್ ಅದ ರೀ. ಇಲ್ಲ ರೀ ಉಪಯೋಗ ಮಾಡಿರಿ. ಹಂತ ಹಂತವಾಗಿ ಒಟ್ಟು ಒಂದು 5-6 ಸಲ ಸ್ಪ್ರೇ ಬರ್ತಾವೆ ರೀ. ಅವೇನು ಸಣ್ಣ 1/2 ಲೀಟ್ರ್ ಏನದಾವಲ್ಲ ರೀ ಅವೆಲ್ಲ ರೋಗ ಕಂಟ್ರೋಲ್ ಮಾಡೋಂಥವು. ಇವೆಲ್ಲ 1 ಲೀಟ್ರ್ ಏನದಾವೆ ಅವೆಲ್ಲ ಬೆಳೆ ಗ್ರೋತ್ ಮಾಡುವಂಥವು. ಅದಕ್ಕೆ ನೀವು ಒಂದು ಸಲ ಉಪಯೋಗ ಮಾಡಿ ನಿಮಗೆ ನೋಡಿದ್ರಂದ್ರೆ ನೀವೇ 4 ಜನರಿಗೆ ಹೇಳ್ತೀರಿ, ಎಲ್ಲ ಬೆಳೆಗೂ ಉಪಯೋಗ ಮಾಡ್ತೀರಿ. ಓಕೆ ರೀ, ಧನ್ಯವಾದಗಳು. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯು, ಜ್ಞಾನಪೀಠದ ಗೌರವವು ತಾಯೇ ನಿನಗೆ ಸಿಂಧೂರವು. ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈಬಳೆಯು, ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಂದುಗೆಯು. ಮಲೆನಾಡ ಹಸಿರಸಿರಿ ನಿನ್ನ ಒಡಲಿಗೆ ಉಡುಗೆಗಳು, ಶಿಲ್ಪಿಗಳ ಶಿಲ್ಪಕಲೆ ಮಾತೆ ನಿನಗೆ ಒಡವೆ